ನಮಸ್ಕಾರ. ಬನ್ನಿ ಇವತ್ತು ನಾವು ಸಾವು, ಜೀವನ ಮತ್ತೆ ಈ ಎರಡನ್ನೂ ಬೆಸೆಯೋ ಒಂದು ಬಹಳ ಶಕ್ತಿಶಾಲಿಯಾದ ಹೇಳಿಕೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ಈ ಒಂದು ಮಾತನ್ನು ಕೇಳಿ. ದಯವಿಟ್ಟು ನಿಧಾನಳಾಗಿ ಮತ್ತೆ ಬಾಗಿಲನ್ನ ಬಡ್ಕೋಬೇಡಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಯಾರಿದು, ಯಾಕಿಂಗ್ ಹೇಳ್ತಿದ್ದಾರೆ, ಇದರ ಹಿಂದಿರೋ ಕಥೆ ಏನು ಅಂತ ನೋಡೋಣ ಬನ್ನಿ. ಈ ಮಾತು ಒಂದು ಹಳೆಯ ಹಾಸ್ಯ ಕಥೆಯಿಂದ ಬಂದಿರೋದು. ಕಥೆ ಹೀಗಿದೆ: ಒಬ್ಬಾಕೆಯ ಗಂಡ ತೀರಿ ಹೋಗ್ತಾನೆ. ಅವನ ಶವಪೆಟ್ಟಿಗೆಯನ್ನು ಮನೆಯಿಂದ ಹೊರಗೆ ತರುವಾಗ ಹೊತ್ಕೊಂಡು ಹೋಗ್ತಿದ್ದವರು ಆಕಸ್ಮಿಕವಾಗಿ ಅದನ್ನ ಬಾಗಿಲಿಗೆ ಬಡಿತಾರೆ. ಆಗಾಗುತ್ತೆ ನೋಡಿ ಪವಾಡ, ಸತ್ಹೋಗಿದ್ದ ವ್ಯಕ್ತಿ ಮತ್ತೆ ಜೀವಂತನಾಗ್ಬಿಡ್ತಾನೆ. ಎಷ್ಟೋ ವರ್ಷಗಳ ನಂತರ ಅದೇ ಗಂಡ ಮತ್ತೆ ತೀರ್ಹೋದಾಗ ಈ ಸಲ ಶವಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗೋವರೆಗೆ ಆ ವಿಧವೆ ಕೊಡುವ ಎಚ್ಚರಿಕೆನೇ ಅದು. ನೋಡಿ, ಈ ತಮಾಷೆಯ ಕಥೆಯ ಹಿಂದೆ ಒಂದು ಬಹಳ ಆಳವಾದ ಸತ್ಯ ಅಡಗಿದೆ. ಮನುಷ್ಯರಿಗೆ ಸಾವಿನ ಬಗ್ಗೆ ಭಯ ಇದೆ. ಅದೇ ಸಮಯದಲ್ಲಿ ಜೀವನದ ಬಗ್ಗೆ ಒಂದು ಅದಮ್ಯವಾದ ಹಂಬಲ ಕೂಡ ಇದೆ. ಇದೇ ಹಂಬಲವನ್ನ ಲಾಜರನ ಕತೆ ಇನ್ನಷ್ಟು ಆಳವಾಗಿ ನಮಗೆ ತೋರಿಸುತ್ತೆ. ಅಲ್ಲಿ ಯೇಸು ಈ ಭಯ ಮತ್ತು ಆಸೆಯನ್ನ ನೇರವಾಗಿ ಎದುರಿಸ್ತಾನೆ. ಸರಿ, ಹಾಗಾದ್ರೆ ಲಾಜರನ್ ಕತೆಗೆ ಬರೋಣ. ಇಲ್ಲಿ ಸನ್ನಿವೇಶ ಹೇಗಿತ್ತು ಅಂದ್ರೆ, ಲಾಜರಸ್ ಸತ್ತು ಬರೋಬ್ಬರಿ 4 ದಿನಗಳಾಗಿತ್ತು. ಅಂದಿನ ಯಹೂದಿ ನಂಬಿಕೆಯ ಪ್ರಕಾರ ಆತ್ಮವು 3 ದಿನಗಳ ನಂತರ ದೇಹವನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೆ ಮತ್ತು ದೇಹ ಕೊಳೆಯೋಕೆ ಶುರುವಾಗುತ್ತೆ. ಅಂದ್ರೆ ಲಾಜರಸ್ನ ಸ್ಥಿತಿ ಮಾನವನ ದೃಷ್ಟಿಯಲ್ಲಿ ಮತ್ತೆ ಸರಿಪಡಿಸಲಾಗದ ಒಂದು ಹಂತವನ್ನು ತಲುಪಿತು. ಆದರೆ ಯೇಸು ಬೇಕಂತಲೇ 4 ದಿನ ಕಾಯ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಮುಂದೆ ನಡೆಯಲಿರುವ ಪವಾಡವನ್ನ ಯಾರೂ ಕೂಡ ಇದೊಂದು ಭಾವನಾತ್ಮಕ ಭ್ರಮೆ ಅಥವಾ ಸುಮ್ಮನೆ ಆಕಸ್ಮಿಕವಾಗಿ ನಡೆದ ಘಟನೆ ಅಂತ ತಳ್ಳಿ ಹಾಕ್ಬಾರ್ದು. ಲಾಜರನ್ನ ಸಹೋದರಿ ಮಾರ್ಥಳು, ಸ್ವಾಮಿ ಈಗಾಗಲೇ ದುರ್ವಾಸನೆ ಬರುತ್ತಿದೆ ಅಂತ ಹೇಳಿದಾಗ ಅವಳು ಕಠೋರ ವಾಸ್ತವವನ್ನು ಒಪ್ಪಿಕೊಂಡಿದ್ದಳು. ಸಾವು ಅನ್ನೋದು ಅಂತಿಮವಾಗಿತ್ತು. ಯೇಸು ಇಲ್ಲಿ ಬರೀ ಒಂದು ಪವಾಡ ಮಾಡಿ ತನ್ನ ಶಕ್ತಿಯನ್ನು ಪ್ರದರ್ಶಿಸೋಕೆ ಬಂದಿಲ್ಲ. ಇದು ಕೇವಲ ಒಂದು ಅದ್ಭುತ ಕಾರ್ಯವಲ್ಲ. ಅದಕ್ಕಿಂತ ಮಿಗಿಲಾಗಿ ತಾನು ನಿಜವಾಗಿ ಯಾರು ಅನ್ನೋದನ್ನು ಜಗತ್ತಿಗೆ ತೋರ್ಸ್ಕೊಡೊಂದು ಕ್ಷಣವಾಗಿತ್ತು. ಸಮಾಧಿಯ ಮುಂದೆ ನಿಂತು ಯೇಸು ಆ ಅದ್ಭುತವಾದ ಮಾತನ್ನ ಹೇಳ್ತಾರೆ: ನಾನೇ ಪುನರುತ್ಥಾನ ಮತ್ತು ಜೀವ. ಇಲ್ಲಿ ಒಂದು ಸೂಕ್ಷ್ಮವಾದ ಆದ್ರೆ ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಅವರು ನಾನು ಪುನರುತ್ಥಾನ ಮಾಡಬಲ್ಲೆ ಅಂತ ಹೇಳಿಲ್ಲ, ಬದಲಿಗೆ ನಾನೇ ಪುನರುತ್ಥಾನ ಅಂದ್ರು. ಇದರರ್ಥ ಜೀವ ಅನ್ನೋದು ಅವರು ಕೊಡುವ ಒಂದು ವಸ್ತು ಅಲ್ಲ. ಜೀವವು ಅವರ ಅಸ್ತಿತ್ವದಿಂದಲೇ ಹರಿದು ಬರುತ್ತೆ. ಇದು ಪಾಪ ಮತ್ತು ಮರಣದ ಮೇಲೆ ಅವರಿಗಿರುವ ಸಂಪೂರ್ಣ ಅಧಿಕಾರದ ಒಂದು ಆಳವಾದ ಪ್ರಕಟಣೆ. ಲಾಜರನಿಗೆ ಮತ್ತೆ ಜೀವ ಕೊಡುವ ಮೊದಲು ಯೇಸು 3 ಆಜ್ಞೆಗಳನ್ನ ಕೊಡ್ತಾರೆ. ಈ ಪ್ರತಿಯೊಂದು ಆಜ್ಞೆಯೂ ದೇವರ ಕೃಪೆಯು ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ಒಳನೋಟವನ್ನು ನೀಡುತ್ತೆ. ಆ 3 ಆಜ್ಞೆಗಳು ಇವು: ಮೊದಲನೇದು, ಕಲ್ಲನ್ನು ಉರುಳಿಸಿ; ಎರಡನೇದು, ಲಾಜರನೇ ಹೊರಗೆ ಬಾ; ಮತ್ತು ಮೂರನೇದು, ಅವನನ್ನು ಬಿಚ್ಚಿ ಹೋಗಲು ಬಿಡಿ. ಬನ್ನಿ ಇವುಗಳ ಅರ್ಥವನ್ನ ಒಂದೊಂದಾಗಿ ನೋಡೋಣ. ಮೊದಲ ಆಜ್ಞೆಯನ್ನು ಅಲ್ಲಿ ನೆರೆದಿದ್ದ ಜನರಿಗೆ ಕೊಡಲಾಗುತ್ತೆ: ಕಲ್ಲನ್ನು ಉರುಳಿಸಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ತನ್ನ ಮಾತಿನಿಂದಲೇ ಇಡೀ ವಿಶ್ವವನ್ನು ಸೃಷ್ಟಿಸಿದ ಯೇಸುವಿಗೆ ಆ ಕಲ್ಲನ್ನು ಸರಿಸೋದು ದೊಡ್ಡ ವಿಷಯವೇ ಅಲ್ಲ. ಆದರೂ ಅವರಾಗ ಮಾಡಲ್ಲ. ಬದಲಿಗೆ ಮನುಷ್ಯರ ಸಹಾಯ ಕೇಳ್ತಾರೆ. ದೇವರು ನಮ್ಮನ್ನು ತನ್ನ ಕೆಲಸದಲ್ಲಿ ಪಾಲ್ಗೊಳ್ಳಲು ಕರೆಯುತ್ತಾನೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಆಧ್ಯಾತ್ಮಿಕವಾಗಿ ಈ ಕಲ್ಲು ಏನನ್ನೂ ಪ್ರತಿನಿಧಿಸುತ್ತೆ? ಇದು ನಮ್ಮ ಜೀವನದಲ್ಲಿ ನಾವು ಪಶ್ಚಾತ್ತಾಪ ಪಡದ ಪಾಪವಾಗಿರ್ಬೋದು, ನಮ್ಮ ಕಠಿಣವಾದ ಹೃದಯಗಳಾಗಿರ್ಬೋದು, ನಮ್ಮಲ್ಲಿರುವ ದ್ವೇಷ, ಭಯ ಅಥವಾ ಉದಾಸೀನತೆಯಾಗಿರ್ಬೋದು. ದೇವರ ಕೃಪೆಯನ್ನು ನಾವು ಅನುಭವಿಸದಂತೆ ತಡೆಯುವ ಅಡೆತಡೆಗಳೇ ಈ ಕಲ್ಲು. ಈಗ ಎರಡನೇ ಆಜ್ಞೆ. ಇದನ್ನ ನೇರವಾಗಿ ಲಾಜರ್ನಿಗೆ ಅಂದ್ರೆ ಸತ್ತ ವ್ಯಕ್ತಿಗೆ ಹೇಳಲಾಗುತ್ತೆ: ಲಾಜರ್ನೇ ಹೊರಗೆ ಬಾ. ಇಲ್ಲಿ ನಾವು ದೇವರ ವಾಕ್ಯದ ಸೃಷ್ಟಿಶೀಲ ಶಕ್ತಿಯನ್ನು ನೋಡ್ತೇವೆ. ಯಾವ ಮಾತು ಈ ಸೃಷ್ಟಿಯನ್ನ ಅಸ್ತಿತ್ವಕ್ಕೆ ತಂದಿತೋ ಅದೇ ಮಾತು ಇಲ್ಲಿ ಸಾವಿನಿಂದ ಜೀವವನ್ನು ಕರೆಯುತ್ತಿದೆ. ಇಲ್ಲಿ ನಮ್ಗೊಂದು ದೊಡ್ಡ ಪಾಠ ಇದೆ. ಲಾಜರಸ್ ತನಗೆ ತಾನೇ ಎದ್ದು ಬರಲಿಲ್ಲ ಅಲ್ವಾ? ಅವನು ಕೇವಲ ಕ್ರಿಸ್ತನ ಕರೆಗೆ ಓಗೊಟ್ಟ ಅಷ್ಟೆ. ನಮ್ಮ ಆಧ್ಯಾತ್ಮಿಕ ಜೀವನವೂ ಹೀಗೇನೆ. ಅದು ನಾವು ಸ್ವಂತವಾಗಿ ಸೃಷ್ಟಿಸ್ಕೊಳ್ಳೋದಲ್ಲ, ಬದಲಿಗೆ ದೇವರ ಕೃಪೆಗೆ ನೀಡುವ ಒಂದು ಪ್ರತಿಕ್ರಿಯೆ. ನಮ್ಮ ಅಭ್ಯಾಸಗಳು, ನಮ್ಮ ಹತಾಶೆ ಅಥವಾ ನಮ್ಮ ವ್ಯಸನದ ಸಮಾಧಿಗಳೊಳಗೆ ಕ್ರಿಸ್ತನ ಧ್ವನಿ ಇವತ್ತಿಗೂ ತಲುಪಬಲ್ಲದು. ಮೂರನೇ ಮತ್ತು ಕೊನೆಯ ಆಜ್ಞೆ. ಇದು ಮತ್ತೆ ಸಮುದಾಯಕ್ಕೆ ಅಂದ್ರೆ ಅಲ್ಲಿದ್ದ ಜನರಿಗೆ ನೀಡಲಾಗುತ್ತೆ: ಅವನನ್ನು ಬಿಚ್ಚಿ ಹೋಗಲು ಬಿಡಿ. ಯಾಕಂದ್ರೆ ಲಾಜರಸ್ ಈಗ ಜೀವಂತವಾಗಿದ್ದರೂ ಅವನು ಇನ್ನೂ ಸಾವಿನ ಬಟ್ಟೆಗಳಿಂದ ಬಂಧಿತನಾಗಿದ್ದಾನೆ. ಅವನಿಗೆ ತನ್ನನ್ನು ತಾನೇ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ.
ಇದು ಸಮುದಾಯದ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ನಮ್ಮ ನಂಬಿಕೆಯ ಪಯಣ ವೈಯಕ್ತಿಕವಾಗಿರಬಹುದು, ಆದರೆ ಅದು ಖಾಸಗಿ ಅಲ್ಲ, ಒಂಟಿಯಲ್ಲ. ಕ್ರಿಸ್ತನು ನಮ್ಮಲ್ಲಿ ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಸಮುದಾಯದ ಸಹಾಯ ಬೇಕೇ ಬೇಕು. ಕ್ಷಮೆ, ತಾಳ್ಮೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ನಾವು ಒಬ್ಬರನ್ನೊಬ್ಬರು ಬಂಧನಗಳಿಂದ ಮುಕ್ತಗೊಳಿಸಲು ಸಹಾಯ ಮಾಡಬೇಕಾಗುತ್ತೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಅಂತಿಮ ತಿರುವಿದೆ. ಅದೇ ಈ ಇಡೀ ಘಟನೆ ಅರ್ಥವನ್ನೇ ಬದಲಾಯಿಸ್ಬಿಡುತ್ತೆ. ಏನದು ಅಂತಿಮ ಸತ್ಯ ಗೊತ್ತಾ? ಲಾಜರಸ್ ಮತ್ತೆ ಸತ್ತೋದ. ಹೌದಾ, ಅವನನ್ನು ಅದ್ಭುತವಾಗಿ ಜೀವಂತಗೊಳಿಸಲಾಯಿತಾದರೂ ಅವನು ಮತ್ತೆ ಮರಣವನ್ನು ಅನುಭವಿಸಿದ. ಇದರರ್ಥ ಈ ಪವಾಡವು ಸಾವಿನ ಮೇಲಿನ ಅಂತಿಮ ವಿಜಯವಾಗಿರಲಿಲ್ಲ. ಬದಲಿಗೆ ಇದು ಇನ್ನೂ ದೊಡ್ಡದಾದ, ಇನ್ನೂ ಶ್ರೇಷ್ಠವಾದ ಯಾವುದೋ ಒಂದರ ಸಂಕೇತವಾಗಿತ್ತು. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಲಾಜರಸ್ ಮರಳಿ ಬಂದಿದ್ದು ಈ ಭೂಮಿಯ ಮೇಲಿನ ತಾತ್ಕಾಲಿಕ ಜೀವನಕ್ಕೆ. ಆದರೆ ಯೇಸುವಿನ ಪುನರುತ್ಥಾನ ಹಾಗಿರ್ಲಿಲ್ಲ. ಅದು ಶಾಶ್ವತ ಜೀವನಕ್ಕೆ. ಅವರ ಪುನರುತ್ಥಾನ ಸಾವನ್ನ ಕೇವಲ ಮುಂದೂಡೋದಲ್ಲ, ಅದು ಸಾವನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ಲಾಜರನನ್ನ ಕರೆದ ಅದೇ ಧ್ವನಿ ಇವತ್ತು ನಮ್ಮನ್ನೂ ಕರೆಯುತ್ತಿದೆ. ಹಾಗಾದ್ರೆ ನಮ್ಮನ್ನ ಯಾವ ಸಮಾಧಿಯಿಂದ ಹೊರಗೆ ಬರುವಂತೆ ಕರೆಯುತ್ತಿದೆ? ನಮ್ಮ ಕೆಟ್ಟ ಅಭ್ಯಾಸಗಳ ಸಮಾಧಿಯಿಂದಲೇ? ನಮ್ಮ ಭಯದ ಸಮಾಧಿಯಿಂದಲೇ? ಅಥವಾ ನಮ್ಮ ನಿರಾಸಕ್ತಿ ಮತ್ತು ಉದಾಸೀನತೆಯ ಸಮಾಧಿಯಿಂದಲೇ? ಯೋಚಿಸಬೇಕಾದ ವಿಷಯ.